ಸಂಧ್ಯಾ ಪವಿತ್ರ ನಾಗರಾಜನ್ ಅವರು ನಮಗೆ ದುಡ್ಡು ಇಸ್ಕೊಂಡು ಕೆಲಸ ಕೊಡಿಸ್ತೀನಿ ಅಂತ ತುಂಬ ಮೋಸ ಮಾಡಿದ್ದಾರೆ. ನನ್ನ ತಮ್ಮಗೂ ನಮಗಿಬ್ಬರಿಗೂ ಕೊಡಿಸ್ತೀನಿ ಅಂತ 3-4 ವರ್ಷ ಆಯಿತು. ಇವ್ರು ಕೆಲಸ ಕೊಡಿಸ್ತೀನಿ ಅಂತ MS ಬಿಲ್ಡಿಂಗಲ್ಲಿ ಕೊಡಿಸ್ತೀನಿ, ನನ್ನ ಮಗು ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಕೊಡಿಸ್ತೀನಿ ಅಂತ ಈ ಥರ ಮೋಸ ಮಾಡಿ ನಮಗೆ ಇವತ್ತು ನನ್ನ ತಮ್ಮ ಕೆಲಸನೂ ಇಲ್ಲ, ನಮಗೆ ದುಡ್ಡು ಇಲ್ಲ, ಅದಕ್ಕೆ ಹುಚ್ಚಿನ ಥರ ಊರಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟಿದ್ದಾನೆ. ದಯವಿಟ್ಟು ನಮಗೆ ಇವಳಿಂದ ನಮಗೆ ಅಮೌಂಟ್ ಕೊಡಿಸಿ ಸರ್. ದಯವಿಟ್ಟು ಎಷ್ಟು ಪೊಲೀಸ್ ಸ್ಟೇಷನ್ ಓಡಾಡಿದ್ರು, ಕೋರ್ಟೆಲ್ಲ ತಿರುಗಿ ನಮಗೆ ಸಾಕಾಗಿದೆ ಸರ್. ಫೀಸ್ ಕಟ್ಟೋಕ್ಕಾಗುತ್ತೆ, ಕೋರ್ಟ್ ಫೀಸ್ ಕಟ್ಟೋಕ್ಕಾಗಲ್ಲ, ಲಾಯರ್ ಫೀಸ್ ಕಟ್ಟೋಕ್ಕಾಗೋದಿಲ್ಲ. ನಮ್ಮ ದುಡ್ಡು ನಾವು ಕೊಟ್ಟು ಈಗ ಸಿಕ್ಕಾಬಿಟ್ಟು ನನಗೆ ಹಿಂಸೆ ಆಗ್ತಿದೆ ಸರ್. ಊರಲ್ಲೆಲ್ಲ ನಮ್ಮ ತಲೆ ಎತ್ಕೊಂಡು ತಿರ್ಗೋಕ್ಕಾಗ್ತಿಲ್ಲ, ಊರು ಬಿಟ್ಟೆಲ್ಲ ಓಡಾಡ್ತಾ ಇದ್ದಾರೆ ಸಾಧಾರಣ ಕಟ್ಟಕ್ಕೆ. ನಮ್ಮ ಕೈ ಬಡ್ಡಿ ಕಟ್ಟೋಕ್ಕಾಗ್ತಿಲ್ಲ. 10 ರೂಪಾಯಿ ಬಡ್ಡಿ ಹಿಂಗೆ ಇಸ್ಕೊಂಬಂದು ಇವಳಿಗೆಲ್ಲ ದುಡ್ಡು ಕೊಟ್ಟು ನಾವು ಇವತ್ತು ಅನ್ಯಾಯ ಆಗಿದೆ ಸರ್. ನಮಗೆ ದಯವಿಟ್ಟು ಇವಳನ್ನ ಕರೆಸಿ ನಮಗೆ ಏನಿದೆ ನಮ್ದು ಅಮೌಂಟನ್ನು ಇಸ್ಕೊಡಿ ಸರ್. ದಯವಿಟ್ಟು ಸರ್, ನಿಮ್ಗಾಗಲೇ ಖಾಲಿ ಬಿದ್ದುಬಿಡ್ತೀನಿ ಸರ್ ನಾನು. ಇವಳಿಂದ ನಾವು ಇಷ್ಟೊಂದು ಮಾನಸಿಕ ಹಿಂಸೆ ತಿಂತಾ ಇದ್ದೀವಿ ಸರ್. ಎಲ್ಲರಿಗೂ ಮೋಸ ಮಾಡ್ಕೊಂಡು ನಮಗೆ ನಮ್ಮಂಥ ಬಡವ್ರಿಗೆ ಈ ಥರ ಮೋಸ ಮಾಡ್ಬೇಕು. ಇದ್ದಂಥವ್ರಿಗೆ ಹೆಂಗೋ ಹಾಳಾಗೋಗ್ಲಿ ಸರ್, ನಮ್ಮಂಥವ್ರಿಗೆ ಯಾಕೆ ಸರ್ ಬಡವ್ರಿಗೆ ಈ ಥರ ಮೋಸ ಮಾಡಬೇಕು. ಇವತ್ತು ನಮ್ಮ ತಂದೆ ತಾಯಿ ನಾವೆಲ್ಲ ಕಣ್ಣೀರ ಕೈ ತೊಳಿತಾ ಇದ್ದೀವಿ.